ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತು ಪೋಷಣ್ ಟ್ರ್ಯಾಕರ್ ಬಗ್ಗೆ ಅಲ್ಲ, ಅಂಗನವಾಡಿ ಬಂದ್ ಬಗ್ಗೆ 10/8/2020 ನಾವೆಲ್ಲ ಸ್ವತಂತ್ರ ಸಂಘಟನೆಯವರು ಅಂಗನವಾಡಿ ಬಂದ್ ಮಾಡಿ ಶಿವಮೊಗ್ಗ DC ಕಚೇರಿ ಮುಂದೆ ಈ ಬಂದನ್ನು ಆಚರಿಸ್ತಾ ಇದ್ದೀವಿ. ವಿವಿಧ ಕಾರಣಗಳಿಂದ ನಾವು ಆಚರಿಸ್ತಾ ಇದ್ದೀವಿ. ಇಲಾಖೆಯ ಬೇರೆ ಬೇರೆ ಕೆಲಸಗಳನ್ನು ನಮ್ಮ ಮೇಲೆ ಒತ್ತಡಗಳನ್ನು ಹೇರುತ್ತಾ ಇದ್ದಾವೆ. ಹಾಗಾಗಿ ನಮ್ಮ ಕೆಲಸಕ್ಕೆ ನಮಗೆ ಅನುವು ಮಾಡಿಕೊಡಿ. ಇಲಾಖೆಯ ಕೆಲಸದ ಭಾರದಿಂದ ಕಡಿಮೆ ಮಾಡಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡಬೇಕು. ಹಾಗೆ ಈ ಕೆಲಸಗಳ ಒತ್ತಡದಿಂದ ನಮಗೆ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗೆ ಸಮವಸ್ತ್ರವನ್ನು ತುಂಬ ಕಳಪೆ ಮಟ್ಟದಲ್ಲಿ ಇರೋದರಿಂದ ಉತ್ತಮವಾದ ಸಮವಸ್ತ್ರವನ್ನು ಕೊಡಿ. ನಮ್ಮಲ್ಲಿ ಇರ್ತಕ್ಕಂಥ ಸಮವಸ್ತ್ರವನ್ನು ತಾವು ಸರ್ಕಾರದಿಂದ ವಾಪಸ್ ತಗೊಳ್ಳಬೇಕು ಎಂದು ಒಂದು ವಿನಂತಿ. ಇಲ್ಲವಾದಲ್ಲಿ ನಮ್ಮ ಖಾತೆಗೆ ಹಣ ಜಮಾ ಮಾಡಿದರೆ ನಾವು ಉತ್ತಮವಾದ ಒಂದು ಸಮವಸ್ತ್ರವನ್ನು ಪಡೆದುಕೊಳ್ತೇವೆ. ಈ ಒಂದು ಮೊಟ್ಟೆಗೆ ಇವತ್ತಿನ ಒಂದು ಮೊಟ್ಟೆಗೆ 8ರಿಂದ 9 ರೂಪಾಯಿಗೆ ಇದಾಗ್ತಿದೆ. ಸರ್ಕಾರ ಭರಿಸಿದಂಥ ವೆಚ್ಚ ಒಂದು ಮೊಟ್ಟೆಗೆ 6 ರೂಪಾಯಿ ಮೊತ್ತ. ಹೆಚ್ಚುವರಿ ಮೊತ್ತವನ್ನು ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಇದು ನಮ್ಮ ಮೇಲೆ ಹೆಚ್ಚಿನ ಒತ್ತಡ ಆಗ್ತಿದೆ. ಕೆಲವೊಂದು ತಾಲೂಕು ಜಿಲ್ಲೆಗಳಲ್ಲಿ 2-3 ತಿಂಗಳಿಂದ ಗೌರವಧನ ಆಗಿರುವುದಿಲ್ಲ. ಹಾಗಾಗಿ ಇನ್ನೂ ಕೆಲವೊಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬಾಡಿಗೆ ಹಣ ಬಂದಿರೋದಿಲ್ಲ. ಇವೆಲ್ಲ ಬೇಡಿಕೆಗಳು ಇನ್ನೂ ಹೆಚ್ಚು ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟು ನಾವು ಈ ಬಂದನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಬಂದನ್ನು ಉತ್ತಮವಾಗಿ ಆಚರಣೆ ಆಗಲಿಕ್ಕೆ ಸಕ್ಸಸ್ಫುಲ್ ಆಗಿಸಿ ಯಶಸ್ವಿಯಾಗಿ ಎಲ್ಲ ಕಾರ್ಯಕರ್ತರು, ಎಲ್ಲ ಸ್ನೇಹಿತರು, ಎಲ್ಲ ಸಹಾಯಕಿಯರು ಶಿವಮೊಗ್ಗಕ್ಕೆ ಬಂದು ಒಗ್ಗಟ್ಟಿನಿಂದ ಹೋರಾಡೋಣ, ನ್ಯಾಯವನ್ನು ಪಡೆಯೋಣ. ನಮ್ಮ ಬೇಡಿಕೆಗಳು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ. ಎಲ್ಲ ಸ್ನೇಹಿತರೆ ಶಿವಮೊಗ್ಗಕ್ಕೆ ಬನ್ನಿ, ನಮ್ಮ ಹೋರಾಟವನ್ನು ಯಶಸ್ವಿಗೊಳ್ಳೋಣ. ಬರಲಾ?